ಪ್ರಜಾಪ್ರಭುತ್ವ ವಿರೋಧಿ ಕಾನೂನು ಜಾರಿಗೆ ತರುವ ಹುನ್ನಾರ. ಶಾಸಕ ಜಗದೀಶ ಗುಡಗುಂಟಿ. ರಾಜ್ಯದ ಕಾಂಗ್ರೆಸ್ ಸರ್ಕಾರ ಪ್ರಜಾಪ್ರಭುತ್ವ ವಿರೋಧಿ ಕಾನೂನು ಜಾರಿಗೆ ತರುವ ಹುನ್ನಾರ ನಡೆಸಿದೆ. 1975ರ ತುರ್ತು ಪರಿಸ್ಥಿತಿಯನ್ನು ಜನವಿರೋಧಿ ಕಾನೂನಿನ ಅಡಿಯಲ್ಲಿ ಜಾರಿಗೊಳಿಸಿ ಸಾರ್ವಜನಿಕರು, ವಿಪಕ್ಷಗಳು, ಮಾಧ್ಯಮಗಳ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಹತ್ತಿಕ್ಕುವ ಯತ್ನದಲ್ಲಿ ತೊಡಗಿದ್ದಾರೆ ಎಂದು ಶಾಸಕ ಜಗದೀಶ ಗುಡಗುಂಟಿ ಆರೋಪಿಸಿದರು. ಬಿಜೆಪಿಯ ವತಿಯಿಂದ ಶುಕ್ರವಾರ ಹಮ್ಮಿಕೊಂಡಿದ್ದ ಪ್ರತಿಭಟನಾ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಪ್ರತಿಬಂಧಕ ವಿಧೇಯಕ 2025 ತರಾತುರಿಯಲ್ಲಿ ಜಾರಿಗೆ ತಂದು ಒಂದು ಕೋಮಿನವರನ್ನು ತೆತ್ತಿಕಟ್ಟುವ ಹುನ್ನಾರ ನಡೆಸಿದೆ. ಡಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದಿರುವ ಸಂವಿಧಾನದ 19(1) ಪರಿಚ್ಛೇದ 2 ಪರಿಚ್ಛೇದದಡಿ ವಾಕ್ ಅಥವಾ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಉಲ್ಲಂಘನೆ ಆಗಿದೆ. ಸಂವಿಧಾನದಡಿ ನೀಡಿದ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಕಾಂಗ್ರೆಸ್ ಸರ್ಕಾರ ಕಿತ್ತುಕೊಳ್ಳಲು ಹೊರಟಿದೆ. ಸರ್ಕಾರದ ಈ ಜನವಿರೋಧಿ ನೀತಿಯನ್ನು ಬಿಜೆಪಿ ಖಂಡಿಸುತ್ತದೆ ಹಾಗೂ ಕಾನೂನು ಜಾರಿಗೆ ತರದಂತೆ ರಾಜ್ಯಪಾಲರಲ್ಲಿ ಮನವಿ ಮಾಡುತ್ತೇವೆ ಎಂದು ಹೇಳಿದರು. ನಮ್ಮ ಪ್ರತಿಭಟನೆಯನ್ನ ತಾಲೂಕಿನ ದಂಡಾಧಿಕಾರಿಗಳ ಮೂಲಕ ಮಾನ್ಯ ಘನವೆತ್ತ ರಾಜ್ಯಪಾಲರಿಗೆ ಮುಟ್ಟಿಸಿ ಈ ಕಾಯ್ದೆ ಹೇಗೆ ಜನವಿರೋಧಿಯಾಗಿದೆ, ಹೇಗೆ ಸಂವಿಧಾನ ವಿರೋಧಿಯಾಗಿದೆ, ಹೇಗೆ ನಾಗರಿಕರ ಹಕ್ಕುಗಳನ್ನು ದಮನ ಮಾಡ್ತಾ ಇದೆ ಅನ್ನುವಂಥದ್ದನ್ನ ಜನರಿಗೆ ತಿಳಿಸಿ ಕಾಯ್ದೆಯನ್ನ ವಿರೋಧಿಸಿ ಮನವಿಯನ್ನ ಕೊಡುವಂಥ ಈ ಒಂದು ಪ್ರತಿಭಟನಾ ವೇದಿಕೆ ಮೇಲಿರುವಂತಹ ನಾಗರಿಕರ ವಾಕ್ ಸ್ವಾತಂತ್ರ್ಯ ಹರಣ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ, ಸಂವಿಧಾನ ವಿರೋಧಿ ಕೃತ್ಯ ಮಾಡುತ್ತಿರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಬಂದಿದೆ. ನಮಗೆ ಗೊತ್ತಿರಬಹುದು, ಈ ಒಂದು ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧಗಳ ಮಸೂದೆ 2025 ಮಂಡಿಸಿದ್ದು ಇದು ಮಹಾಪಾಪಕರವಾದ ಸಂಗತಿ. ಇದು ಚರ್ಚೆ ಮಾಡದೆ ಇದನ್ನು ತರಬಾರದು ಅಂತ ತಿಳ್ಕೊಂಡು ಅಧಿವೇಶನದಲ್ಲಿ ಕೂಡ ನಾವು ಬಿಜೆಪಿ ಎಲ್ಲ ಮುಖಂಡರು ಮತ್ತು ಜೆಡಿಎಸ್ ಮುಖಂಡರು ಹೋಗಿ ಬಾವಿಗೆ ಇಳಿದು ನಾವು ಪ್ರತಿಭಟನೆ ಮಾಡಿದ್ರು ಕೂಡ ಆ ಪ್ರತಿಭಟನೆ ಮಧ್ಯದಲ್ಲಿಯೂ ಕೂಡ ಅವರು ನಮ್ಮನ್ನು ಲೆಕ್ಕಿಸದೆ ಅವರು ಈ ಮಸೂದೆಯನ್ನು ತರೋದಕ್ಕೋಸ್ಕರ ನಿರ್ಧಾರ ಮಾಡಿದ್ದು ಇದು ಬಹಳ ದುಷ್ಟಕರ. ನಿಜವಾಗಿ ಹೇಳಬೇಕಾದ್ರೆ ನಮ್ಮ ವಾಕ್ ಸ್ವಾತಂತ್ರ್ಯ ಮತ್ತು ಇದರಿಂದ ನಾವು ಸರ್ಕಾರ ಮಾಡುತ್ತಿರುವುದನ್ನು ನಾವು ಎತ್ತಿ ತೋರಿಸಲಿಕ್ಕೆ ಅಸಾಧ್ಯವನ್ನ ಮಾಡಬೇಕು. ನಮ್ಮ ಬಾಯಿಯನ್ನು ಕಟ್ಟಬೇಕು. ಒಂದೇನು ತಪ್ಪು ತಡೆಯಾದ್ರೆ ನಮ್ಮನ್ನು ಜೈಲಿಗೆ ಹಾಕಬೇಕು. ಎಲ್ಲರೂ ಈ ತರ ಒಂದು ದುರುದ್ದೇಶ ಇಟ್ಟುಕೊಂಡು ಇದು ಒಂದು ಮಸೂದೆ ತರ್ತಾ ಇರುವುದು ಖಂಡನೀಯ. ಈ ಒಂದು ಪ್ರತಿಭಟನೆ ಮೂಲಕ ರಾಜ್ಯದ ರಾಜ್ಯಪಾಲರಿಗೂ ಮುಖ್ಯಮಂತ್ರಿಗಳು ನಾವು ತಿಳಿಪಡಿಸ್ತೀವಿ, ಇದನ್ನು ನಾವು ಒಪ್ಪುವುದಿಲ್ಲ, ಇದನ್ನು ಧಿಕ್ಕರಿಸ್ತೀವಿ, ಅದಕ್ಕೆ ಇದನ್ನು ಮಸೂದೆಯನ್ನು ವಾಪಸ್ ತೆಗೆದುಕೊಳ್ಳಬೇಕಂತ ಹೇಳಿ ಈ ಪ್ರತಿಭಟನೆ ಮೂಲಕ ನಾವು ಹೇಳ್ತಾ ಇದ್ದೇವೆ. ನ್ಯಾಯಾಂಗ, ಕಾರ್ಯಾಂಗ ಮತ್ತು ಶಾಸಕಾಂಗ ಎಲ್ಲವಿದ್ದು ಕೂಡ ಎಲ್ಲ ರೀತಿಯಲ್ಲಿ ಕೂಡ ನಮ್ಮನ್ನು ಕಂಟ್ರೋಲ್ ಮಾಡುವಂತ, ನಿರ್ಧರಿಸುವಂತ ಎಲ್ಲ ಕಾನೂನು ಬದ್ಧವಾಗಿದೆ. ಈ ಒಂದು ಸಂವಿಧಾನದ ವಿರುದ್ಧ ತದ್ವಿರುದ್ಧವಾಗಿ ಮಾಡ್ತಾ ಇದ್ದಾರಲ್ಲ, ಈಗಾಗಲೇ ಹೇಳಿದ ಪ್ರಕಾರ ನಮ್ದೊಂದು ಇದು ಒಂದು ತುರ್ತು ಪರಿಸ್ಥಿತಿ ಯಾವತ್ತಲೂ ಇರುವಂತೆ ಮಾಡ್ಯಾರ. ಅವಾಗ ಆ ಅವಧಿಯಲ್ಲಿ ಮಾತ್ರ ತುರ್ತು ಪರಿಸ್ಥಿತಿ ಇತ್ತು, ಇನ್ನು ಕಡಿವರೆಗೂ ತುರ್ತು ಪರಿಸ್ಥಿತಿ ಇರುವ ಹಾಗೆ ಈ ಸಂವಿಧಾನ ಮಾಡಿದಲ್ಲ, ಇದು ಒಂದು ಮಹಾ ದುರದೃಷ್ಟಕರ. ಇದು ಆಗಲೇ ಕೂಡುವುದು. ಅದಕ್ಕೆ ಮಹಾಜನತೆಗೆ ನಾನು ಈ ಮೂಲಕ ನಾವು ಕೂಡ ಈ ಪ್ರತಿಭಟನೆ ಮಾಡಿ ಈ ಸಂವಿಧಾನದಲ್ಲಿ ಈ ಒಂದು ವಿಧೇಯಕ ಪಾಸ್ ಆಗದ ಹಾಗೆ ನೋಡಿಕೊಳ್ಳುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಆಗಿದೆ. ಈ ನಿಟ್ಟಿನಲ್ಲಿ ನಾವು ಈ ಹೋರಾಟ ಇಲ್ಲಿಗೆ ಬಿಡುವುದಿಲ್ಲ, ಇದು ಮುಂದುವರಿಸಿಕೆಯಿಂದ ಆಗದೆ ಹಾಗೆ ನೋಡ್ಕೋತೇವೆ ಅಂತ ತಿಳಿಪಡಿಸಿ ಇದನ್ನು ನಾವು ಮನವಿಯನ್ನು ಈ ತಹಸೀಲ್ದಾರ್ ಸಾಹೇಬರು ಮತ್ತು ಎಸಿ ಸಾಹೇಬರು ಬಂದು ಸ್ವೀಕರಿಸಬೇಕಂತ ಕೇಸಿಂದ ನಾನು ಕೇಳ್ಕೋತಾ ಇದ್ದೀನಿ. ತಾವು ನೀಡಿರ್ತಕ್ಕಂತಹ ಮನವಿಯನ್ನ ಈ ಕೂಡಲೇ ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರ ರಾಜಭವನ ಇವರಿಗೆ ತಲುಪಿಸುತ್ತೇನೆ.